Everyone, welcome to Sanmargaha classes. Let us see question number 32 of chapter Reproduction in Animals. What are oviparous organisms? Give an example. ಓವಿಪರಸ್ ಆರ್ಗ್ಯಾನಿಸಮ್ಸ್ ಅಂದ್ರೆ ಏನು? ಇಲ್ಲಿ ವಿವಿಪರಸ್ ಮತ್ತೆ ಓವಿಪರಸ್ ಅಂತ ಟೂ ಟೈಪ್ಸ್ ಬರುತ್ತೆ. ವಿವಿಪರಸ್ ಗಿವ್ ಬರ್ತ್ ಟು ಯಂಗ್ ಒನ್ ಅಲ್ವಾ, ಡೈರೆಕ್ಟ್ ಆಗಿ ಮರಿಜೀವಿಗಳಿಗೆ ಜನ್ಮವನ್ನ ಕೊಡ್ತವೆ. ವೇರಾಸ್ ಓವಿಪರಸ್ ಆರ್ಗ್ಯಾನಿಸಮ್ಸ್ ದೇ ಲೇ ಎಗ್ ಅನ್ನ ಇಟ್ಟವೆ, ಮೊಟ್ಟೆಯನ್ನ ಇಟ್ಟು ಅದರಿಂದ ಮರಿ ಮಾಡ್ತವಲ್ಲ, ಅದನ್ನ ಓವಿಪರಸ್ ಆರ್ಗ್ಯಾನಿಸಮ್ಸ್ ಅಂತ ಕರಿತೀವಿ. ಎಕ್ಸಾಂಪಲ್ಸ್ ಗೊತ್ತಿದ್ಯಾ? ಕೋಳಿ ನೋಡಿದೀರಾ? ಹಾ, ಕೋಳಿ ಮೊಟ್ಟೆ ಇಡ್ತದೆ ಅಂತ ಗೊತ್ತು. ಆಮೇಲೆ ಬರ್ಡ್ ಅಲ್ವಾ, ನೀವು ಬೇರೆ ಬೇರೆ ಬರ್ಡ್ಸ್ ಅನ್ನ ನೋಡಿದ್ರೆ ಅವು ಮೊಟ್ಟೆ ಇಟ್ಟಿರ್ತವೆ. ಜೊತೆಗೆ ಸ್ನೇಕ್, ಅದು ಕೂಡ ಮೊಟ್ಟೆ ಇರುತ್ತೆ. ಫ್ರಾಗ್. ಎಗ್ ಲೇಯಿಂಗ್ ಅನಿಮಲ್ಸ್ ಆರ್ ಕಾಲ್ಡ್ ಓವಿಪರಸ್ ಅನಿಮಲ್ಸ್. ಎಕ್ಸಾಂಪಲ್ ಬರ್ಡ್ಸ್. ಹಾಗಿದ್ರೆ ಎಗ್ ಲೇಯಿಂಗ್ ಅನಿಮಲ್ಸ್ ಏನಿರ್ತಾವಲ್ಲ ಅದನ್ನ ಓವಿಪರಸ್ ಅನಿಮಲ್ಸ್ ಅಂತ ಕರಿತೀವಿ. ಈಗ ನಾವು ಕೋಳಿ ಮೊಟ್ಟೆ ನೋಡಿರ್ತೀವಿ ಅಲ್ವಾ, ಇಲ್ಲೇನಾಗುತ್ತೆ, ಮೇಲ್ ಮತ್ತೆ ಫಿಮೇಲ್ ಗ್ಯಾಮೆಟ್ ಫ್ಯೂಸ್ ಆಗಿ ಅಲ್ಲಿ ಫರ್ಟಿಲೈಸೇಷನ್ ಆಗುತ್ತೆ ಅಂತ ಹೇಳ್ತೀವಿ. ಫರ್ಟಿಲೈಸೇಷನ್ ಇಂದ ಝೈಗೋಟ್ ಫಾರ್ಮೇಶನ್ ಆಗುತ್ತೆ. ದಟ್ ಝೈಗೋಟ್ ರಿಪೀಟೆಡ್ಲಿ ಸೆಲ್ ಡಿವಿಷನ್ ಆಗ್ತಾ ಏನಾಗುತ್ತೆ, ಅಲ್ಲಿ ಓವಿಡಕ್ಟ್ ಡೌನಿಗೆ ಬರುತ್ತೆ. ದಿಸ್ ಡಿವೈಡೆಡ್ ಝೈಗೋಟ್ ಕಮ್ ಡೌನ್ ದ ಓವಿಡಕ್ಟ್. ಆಮೇಲೆ ಅಲ್ಲಿ ಪ್ರೊಟೆಕ್ಷನ್ ಲೇಯರ್ ಏನಿದೆ ಅದು ಫಾರ್ಮ್ ಆಗುತ್ತೆ. ಪ್ರೊಟೆಕ್ಟಿವ್ ಲೇಯರ್ ಅಂತ ಹೇಳಿರ್ತೀವಿ. ಆ ಪ್ರೊಟೆಕ್ಟಿವ್ ಲೇಯರ್ ಫಾರ್ಮ್ ಆಗಿ ಅದನ್ನ ಈ ರೀತಿ ಶೆಲ್ ಅಂತ ಹೇಳಿರ್ತೀವಿ ನಾವು. ಈ ಶೆಲ್ ಒಳಗಡೆ ಸುಮಾರು 3 ವಾರದ ಕಾಲ ಎಂಬ್ರಿಯೋ ಇರುತ್ತೆ. ಕಂಪ್ಲೀಟ್ ಡೆವಲಪ್ಮೆಂಟ್ ಈ ಶೆಲ್ ಒಳಗಡೆನೆ ಆಗಿರುತ್ತೆ. ಕೋಳಿ ಅದ್ರ ಮೇಲೆ ಕುತ್ಕೊಂಡೋದಕ್ಕೆ ಹೀಟ್ ಕೊಡ್ತಾ ಇರೋದನ್ನ ನೀವು ನೋಡಿರ್ಬೋದು ಅಲ್ವಾ, ಕಾವು ಕೊಡೋದು ಅಂತ ಹೇಳಿರ್ತೀವಿ. ಸೊ ಇಲ್ಲಿ ಕಂಪ್ಲೀಟ್ ಡೆವಲಪ್ಮೆಂಟ್ ಆಗುತ್ತೆ, ಆಗಿ ಚಿಕ್ಸ್ ಶೆಲ್ ಇಂದ ಹೊರಗಡೆ ಬರ್ತವೆ. ಈ ರೀತಿ ಎಗ್ ಲೇಯಿಂಗ್ ಅನಿಮಲ್ಸ್ ಆರ್ ಕಾಲ್ಡ್ ಓವಿಪರಸ್ ಅನಿಮಲ್ಸ್. ಥ್ಯಾಂಕ್ ಯು.